ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾರ್ಗವಿ LLB ಧಾರಾವಾಹಿಯಲ್ಲ ಮುಂದಿನ ರೋಚಕ ಸಂಚಿಕೆಯಲ್ಲಿ ಭಾರ್ಗವಿ ಮತ್ತು ಗಂಗಾ ಇಬ್ಬರು ಮುಖಾಮುಖಿಯಾಗ್ತಾರೆ. ಭಾರ್ಗವಿ ತುಂಬ ಧೈರ್ಯವಾಗಿ, ಇಷ್ಟು ದಿನ ನೀನು ಮೆರೆದಿದ್ದು ಸಾಕು ಗಂಗಾ, ನ್ಯಾಯದ ದಾರಿಯಲ್ಲಿ ಹೋಗಿ ಸದ್ಯದಲ್ಲೇ ನಿನ್ನನ್ನು ಜೈಲಿಗೆ ಕಳುಹಿಸದಿದ್ದರೆ ನನ್ನ ಹೆಸರು ಭಾರ್ಗವಿನೇ ಅಲ್ಲ ಎಂದು ಓಪನ್ ಚಾಲೆಂಜ್ ಮಾಡ್ತಾಳೆ. ಅದಕ್ಕೆ ಗಂಗಾ ನಗುತ್ತಾ, ನಿನ್ನ ಥರ ಎಷ್ಟೋ ಜನರನ್ನು ನೋಡಿದ್ದೇನೆ. ಇವತ್ತಿನಿಂದ ನಿನ್ನ ಸೋಲು ನನ್ನ ಕೈಯಲ್ಲಿದೆ. ನಿನ್ನ ಕುಟುಂಬವನ್ನು ನನ್ನ ಕೈಯಿಂದ ಹೇಗೆ ಕಾಪಾಡಿಕೊಳ್ಳುತ್ತೀಯ ನೋಡೋಣ ಎಂದು ಬೆದರಿಕೆ ಹಾಕ್ತಾಳೆ. ಆದರೆ ಭಾರ್ಗವಿ, ಮುಂದಿನ ಕೋರ್ಟ್ನಲ್ಲೇ ನಿನ್ನ ಕೈಗೆ ಬೇಡಿ ತೊಡಿಸಿ ಎಳೆದುಕೊಂಡು ಹೋಗುವಂತೆ ಮಾಡ್ತೀನಿ ಎಂದು ಸವಾಲು ಹಾಕ್ತಾಳೆ. ಇನ್ನೊಂದೆಡೆ ಮನೆಯಲ್ಲಿ ನಿರ್ಮಲಾ, ಎಲ್ಲದಕ್ಕೂ ಭಾರ್ಗವಿಯೇ ಕಾರಣ, ಅವಳಿಂದಲೇ ಇಂದು ನಾವು ಭಿಕ್ಷುಕರ ತರಹ ಬೀದಿಗೆ ಬಂದಿದ್ದೇವೆ ಎಂದು ಕೋಪ ಮಾಡಿಕೊಳ್ಳುತ್ತಾಳೆ. ಆಗ JP ಮಧ್ಯ ಪ್ರವೇಶಿಸಿ ನಿರ್ಮಲಂಗೆ ಸತ್ಯವನ್ನು ಅರ್ಥ ಮಾಡಿಸ್ತಾನೆ. ಇವತ್ತು ಭಾರ್ಗವಿ ಇದ್ದಿದ್ದರಿಂದಲೇ ನಾವೆಲ್ಲರೂ ಬದುಕಿರುವುದು. ಅವಳು ನಮ್ಮ ಮನೆ ಸೊಸೆಯಾಗದಿದ್ದರೆ ಆ ಗಂಗಾ ನಮ್ಮನ್ನು ಸ್ಲೋ ಪಾಯ್ಸನ್ ತರಹ ನಾಶ ಮಾಡಿಬಿಡುತ್ತಿದ್ದಳು. ನಾನು ಜೈಲಿಗೆ ಹೋದದ್ದು ಕೂಡ ಗಂಗಾ ಮಾಡಿದ ಕುತಂತ್ರದಿಂದಲೇ ವಿನಃ ಭಾರ್ಗವಿಯಿಂದಲ್ಲ ಎಂದು JP ಭಾರ್ಗವಿಯ ಪರವಾಗಿ ಮಾತನಾಡುತ್ತಾನೆ. ಇದನ್ನು ಕೇಳಿ ಬೃಂದ ಇನ್ಮುಂದೆ ಈ ಮನೆಯಲ್ಲಿ ತನ್ನ ಆಟ ನಡೆಯುವುದಿಲ್ಲ ಎಂದುಕೊಂಡು ಒಳಗೆ ಮರುಗುತ್ತಾಳೆ. ಮತ್ತೊಂದೆಡೆ JPಗೆ ಬೇಲ್ ಸಿಕ್ಕಿರುವುದನ್ನು ಕಂಡು ಶಕ್ತಿ ಮತ್ತು ಲಾಯರ್ ಆಕೆ ಇಬ್ಬರು ಗಾಬರಿಯಾಗಿ ಮಾತನಾಡುತ್ತಿರುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕೋಪದಿಂದ ಬರುವ ಗಂಗಾ ಶಕ್ತಿಗೆ ಗನ್ ಪಾಯಿಂಟ್ ಮಾಡಿ ವಾರ್ನಿಂಗ್ ಕೊಡುತ್ತಾಳೆ. ನನ್ನ ಸಾಮ್ರಾಜ್ಯ ಉಳಿಯಲು ಈ ಕೇಸ್ ಇಲ್ಲದೆ ಮುಚ್ಚಿ ಹೋಗಬೇಕು, ಇಲ್ಲದಿದ್ದರೆ ನಾನು ಯಾರನ್ನೂ ಜೀವಂತವಾಗಿ ಬಿಡುವುದಿಲ್ಲ ಎಂದು ಶಕ್ತಿ ಮತ್ತು ಆಕೆಗೆ ಬೆದರಿಸ್ತಾಳೆ. ನಂತರ JP ತನ್ನ ತಾಯಿ ಶಕುಂತಲಾ ಬಳಿ ಬಂದು, ಅಮ್ಮ, ಇಷ್ಟು ದಿನ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸಿಬಿಡಿ ಎಂದು ಕಾಲು ಹಿಡಿದು ಅಳುತ್ತಾನೆ. ತಾಯಿ ಅವನನ್ನು ಸಮಾಧಾನ ಮಾಡಿ ನ್ಯಾಯದ ದಾರಿಯಲ್ಲಿ ನಡೆಯುವಂತೆ ಬುದ್ಧಿ ಹೇಳ್ತಾರೆ. ಕೊನೆಯಲ್ಲಿ ಅರ್ಜುನ್ ಭಾರ್ಗವಿ ತಂದೆಯನ್ನು ಜೈಲಿನಿಂದ ಹೊರಗೆ ಕರೆ ತಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ. ಆದರೆ ನೀನೇ ಎಷ್ಟು ಒಳ್ಳೆ ಕೆಲಸ ಮಾಡಿದರೂ ನೀನು ಮಾಡಿದ ಹಳೆಯ ತಪ್ಪುಗಳನ್ನು ಮತ್ತು ನಾವಿಬ್ಬರು ಅನುಭವಿಸಿದ ನೋವನ್ನು ತಾನು ಮರೆಯಲು ಸಾಧ್ಯವಿಲ್ಲ ಎಂದು ಬೇಸರದಿಂದ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇದನ್ನು ಕೇಳಿ ಭಾರ್ಗವಿಗೆ ತುಂಬಾ ಬೇಸರವಾಗುತ್ತದೆ. ಇಲ್ಲಿಗೆ ಇಂದಿನ ರೋಚಕ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಬದಲಾವಣೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ನೀವು ಪೂರ್ತಿ ವಿಡಿಯೋ ವಾಚ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕತೆ ಏನು ಅಂತ ಹೇಳಿ ಪೂರ್ತಿ ಗೊತ್ತಾಗತ್ತೆ. ಹಾಗೆ ನಿಮಗೆ ಯಾವ ಸೀರಿಯಲ್ ಇಷ್ಟ ಅಂತ ಹೇಳಿ ಕಾಮೆಂಟ್ ಮಾಡಿ, ಆ ಸೀರಿಯಲ್ ಅಪ್ಡೇಟು ಹಾಕ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೋಟಿಫಿಕೇಷನ್ ಬೇಗ ಸಿಗುತ್ತೆ, ಹಾಗಾಗಿ ಹೇಳಿದ್ದು. ಧನ್ಯವಾದಗಳು.